ಕಿಡ್ನಿ ತನಕ ವಿಷ ಹೋಗ್ಲಿಕ್ಕೆ 4 ಗಂಟೆ ಬೇಕು. ಹಾಗಾದ್ರೆ ಅಷ್ಟೊತ್ತಿ ಟ್ರೀಟ್ಮೆಂಟ್ ತಗೊಂಡು ಮುಗಿದೈತಿ, ಏನಾಗಲ್ಲ. ಮೊದಲು ಫಸ್ಟ್ ಧೈರ್ಯ ಇಂಪಾರ್ಟೆಂಟ್. ನಿಜವಾಗಿ ಹೇಳ್ಬೇಕಂದ್ರ ಹಾವಿನಲ್ಲಿ ವಿಷದ ಪ್ರಮಾಣ ಕಮ್ಮದ, ಚೇಳ್ನ ಜಾಸ್ತಿ ಇರ್ತದ. ಬಟ್ ಚೇಳ್ ಕಡ್ದದ ಅಂದಕ್ಕ ನಾವು ಸೈಕಾಲಜಿಕಲಿ ಏನು ಅನ್ಕೊಳ್ಳಲ್ಲ. ಹಾವು ಎಂದಕ್ರ ಅರ್ಧ ಹೋಗಿರ್ತೀವಿ, ಕಚ್ಚದಕ್ರ ಪರಿಪೂರ್ಣ ಆಗ್ಬಿಡ್ತದ. ಹೌದೋ ಇಲ್ಲೋ? ಹಾಗಾಗಿ ಏನದಂದ್ರ ಒಂದು, ಯಾವುದೇ ಹಾವುಗಳಿಗೆ 2 ವೆನಮ್ಗಳು ಇರ್ತಾವ, ವಿಷದ ಹಲ್ಲುಗಳು. ಹಿಂಗ ಕಚ್ಚುತ್ತು ಅಂದ್ರ ವಿಷ ಬಿಡಲ್ಲರದು. ಅದು ನಮ್ಮ ಬ್ಲಡ್ ವಿಷ ಟಚ್ ಆಗ್ಬೇಕು ಅಂದ್ರ ಅದು ನಮ್ಮ ಚರ್ಮದಲ್ಲಿ ಹಿಂಗ ಹಲ್ಲು ಸಿಕ್ಕೊಂಡಿರ್ತಾವ. ಅದು ಹಿಂಗ ಹೊಳೆ ತಕೊಳಕ್ ಬರಲ್ಲ. ಅದು ಇಡೀ ಶರೀರವನ್ನು ಹೊಳಸ್ತದ. ಹಿಂಗ ಶರೀರ ಹೊಳಸದಕ್ಕೆ ನಮ್ಮ ಚರ್ಮ ಏನಾಗ್ತದ, ಕಟ್ ಆಗ್ತದ. ಅಲ್ಲಿ ಬ್ಲಡ್ ಚಾಲು ಆಗ್ತದ, ಅಲ್ಲಿ ವಿಷ ಟಚ್ ಆಗ್ತದ. ಅದು ಏನಾರ ಹಿಂಗ್ ಕಸ್ತಂದ್ರ ಹೊಳಗುಡ್ಬಾರ್ದು. ಹೋಲ್ಡ್ ಆನ್. ಒಟ್ಟ ಹೊಳಗುಡ್ಬಾರ್ದು ಬಿಡ್ರಿ. ಎಷ್ಟದ ಇದು ಏನಾರ ಐಡಿಯಾ ಬತ್ರೆ? ಹಾವು ಎನ್ನುವುದು ಅದನ್ನು ಒಂದು ನಮ್ಮಂತೆ ಪ್ರಾಣಿ. ಹಾವಿಗೆ ಕಿವಿನೇ ಇಲ್ಲ. ಅದು ನಾವು ನಡೆದಕ್ರ ನೆಲದ ಮ್ಯಾಗ ಪಾದದಿಂದ ಮೂಡಿರುವ ಶಬ್ದದ ಅಲೆಗಳು, ಲಾಂಜಿಟ್ಯೂಡ್ನಲ್ ವೇವ್ಸ್ ಅದ್ರ ಮೈಗೆ ಹೋಗಿ ಟಚ್ ಆಗ್ತಾವ. ಅದು ಚರ್ಮದ ಮೂಲಕ ತನಗ ಏನೋ ಇಲ್ಲಿ ಯಾರೋ ಅದಾರ ಅಂತೇಳಿ ಐಡೆಂಟಿಫೈ ಮಾಡ್ತದೆ. ಎರಡನೆಯದ್ದು, ಹಾವಿನ ಮುಂದ ಪುಂಗಿ ಊದನ, ಅದು ಹಿಂಗ ಹಿಂಗ ಮಾಡ್ತಲ್ಲ, ಅದು ಅಲ್ಲ. ಅದು ಕಿವಿನೇ ಇಲ್ಲ ಅಲೆಲಿ. ಹೌದಾ ಇಲ್ಲ ರೀ? ಅದು ಇವ ಊದವ ಏನ್ ಮಾಡ್ತಾನ ಗೊತ್ತರ? ಕೆಳಗ್ ಚಪ್ಪಲ್ ಹಾಕೊಂಡು ಕುಣಿದಾಡ್ತಿರ್ತಾನ. ನೀವು ಅವನು ಚಪ್ಪಲ್ಗಳಿಗೆ ಅವ ಕುಣಿಯೋದು ನೋಡಲ್ಲ, ಪುಂಗಿ ಊದೋದು ಒಂದೇ ನೋಡ್ತೀವಿ ನಾವು. ಹೌದ್ರಿ? ಅವ ಕೆಳಗ್ ಕುಣದಾಕ್ರ ಒಮ್ಮೆ ಏನಾಗ್ತದ, ನೆಲದ ಮ್ಯಾಗ ಅಲೆಗಳು ಆಗಿ ಚರ್ಮಕ್ ಬಡಿತಾವ. ಚರ್ಮಕ್ ಬಡಿಯನ ಅವನದಿಂದ ತಪ್ಪಿಸ್ಕೊಳ್ಳಕ್ ಮುಖ ಈ ಕಡೆ ಮಾಡ್ತದ, ಇವ ಪುಂಗಿ ಒಯ್ದು ಅದ್ರ ಮುಂದೆ ಇಡ್ತಾನ. ಅದು ಎಲ್ಲಿ ಹೆಡಿ ಹಾಕಬೇಕು? ಅದಕ್ಕ ಅವ ಆರ್ಟಿಫಿಷಿಯಲ್ ಕ್ರಿಯೇಟ್ ಮಾಡ್ಕೊತಾನ, ಅದರ ಡೈರೆಕ್ಷನ್ದಾಗೆ ಇವ ಹೋಗ್ತಿರ್ತಾನ. ನಮ್ಮ ಅಬ್ಸರ್ವೇಷನ್ ಏನಿರ್ತದ ಅಂದ್ರೆ ನಾವು ಅದ್ರ ಮ್ಯಾಗ ಏಕಾಗ್ರತೆ ಮಾಡಿರೋದಂದ್ರೆ ರಿಯಲ್. ಅದಕ್ಕೆ ಶಬ್ದನೇ ಕೇಳಲ್ಲ ರೀ, ಇವ ಊದಿದ ಹೆಂಗ? ಹೌದಾ ಇಲ್ಲ ರೀ? ಒಂದೊಂದು ಸಲ ಕಿವಿ ಕೇಳಲಾರ್ದನು ಜೀವನದಾಗ ಯಶಸ್ವಿಗೆ ಕಾರಣ ಆತವ್. ಏನಿಲ್ಲ ರೀ, 8 ಏನದಂದ್ರ ಕಪ್ಪೆಗಳು ಸಾಲಾಗಿ ಏನದಂದ್ರ ಹೊಂಟಿರ್ತಾವ. ಆ ಕಪ್ಪೆಗಳ ಸಾಲಿನಲ್ಲಿ 1-2 ಕಪ್ಪೆಗಳು ಏನದ ಅಸಹಾಯಕ ಇದ್ದು ಕಾಲು ಜಾರಿ ಒಮ್ಮೆ ಕೆಳಗೆ ಬೀಳ್ತಾವ ಡ್ಯಾಮ್ದಾಗ. ಉಳಿದಿದ್ದ ಎಲ್ಲ ಏನದಂದ್ರ ತಮ್ಮ ಇಬ್ಬರು ಸ್ನೇಹಿತರು ಕೆಳಗೆ ಡ್ಯಾಮ್ನಾಗ ಬಿದ್ದವ ತಿಳ್ಕಿಸ್ ಮ್ಯಾಗ ನಿತ್ತು ಉಳಿದ ಎಲ್ಲಾ ಕಪ್ಪೆಗಳು ಚೀರಾಡಕ್ ಚಾಲು ಮಾಡ್ತಾವ. ಅವಾಗ ಏನದಂದ್ರ ಮ್ಯಾಗ ನಿತ್ತು ಚೀರಾಡುವ ಕಪ್ಪೆಗಳು ಏನ್ ಚೀರ್ತಿರ್ತಾವಂದ್ರ, ನೀವಿಬ್ರು ಮತ್ತೆ ಪ್ರಯತ್ನ ಮಾಡಿ ಮ್ಯಾಗ ಬರ್ಲಿಕ್ಕೆ ಹೋಗ್ಬಾಡಿ, ಇದು ಅಸಾಧ್ಯದ ಡ್ಯಾಮ್ ಅದ. ಹಾಗಾಗಿ ನೀವು ಏನಂದ್ರ ಅಲ್ಲೇ ಉಳಿದು ಬಿಡ್ರಿ, ಅಲ್ಲೇ ಮರಣ ಹೊಂದ್ರಿ ಅಂತ ಹೇಳಿ ಕೂಗ್ತಿರ್ತಾವ ಮ್ಯಾಗಿನು. ಆ ಮ್ಯಾಗ ಕೂಗುತ್ತಿರುವ ಕಪ್ಪೆಗಳ ಮಾತು ಕೇಳಿ ಒಂದು ಏನ್ ಮಾಡ್ತಾನ, ಪಟಕ್ಕನೆ ಏನಂದ್ರ ಆ ಕೂಗುವ ಶಬ್ದವನ್ನ ಕೇಳಿಸ್ಕೊಂಡು ಅದು ಏನಂದ್ರ ಹೃದಯಘಾತ ಆಗಿ ಸತ್ತು ಹೋಗ್ತದೆ. ಇನ್ನೇನ ಮ್ಯಾಗ ಹೋಗೋಕ್ಕಾಗಲ್ಲ ಅಂತೇಳಿ ಇವು ಮ್ಯಾಗಿನೂ ಮತ್ತೆ ಕೂಗ್ತಾ ಇರ್ತಾವ. ಏನೋ ಒಂದು ಕಪ್ಪೆ ನಿರಂತರವಾಗಿ ಪ್ರಯತ್ನ ಮಾಡ್ತಿರ್ತಾವ. ಅವರು ಕೂಗುವುದು, ಅವ್ರು ಮ್ಯಾಗ ನಿತ್ತು ಕೈ ಮಾಡೋದು ನೋಡಿ ಕೇಸಂದ್ರ ಇದು ಇನ್ನೂ ಜಾಸ್ತಿ ಮೋಟಿವೇಟ್ ಆಗಿ ಜಿಗುದು 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 ಮ್ಯಾಗ ಹೋಗಿ ಕೂತು ಬಿಡ್ತದ ಒಂದ್ಸಲಕ್ಕ, ನಿರಂತರ ಪ್ರಯತ್ನ ಮಾಡಿ. ಆದ್ರ ಮ್ಯಾಗ ನಿತ್ತು ಕೂಗ ಕಪ್ಪೆಗಳು ನಿನ್ನ ಜಿಗ್ಯಾಕಾಗಲ್ಲ, ಬರಕ್ಕಾಗಲ್ಲ, ಅಲ್ಲೇ ಬಿದ್ದು ಸಾಯತಿರ್ತಾವ. ಅದು ಏನ್ ತಿಳ್ಕೊಂಡಿರ್ತದಂದ್ರ ಅದಕ್ಕೆ ಕಿವಿ ಕೇಳಿಸಲ್ಲ, ಅದಕ್ಕೆ ಕಿವಿನಿ ಕೇಳಿಸಲ್ಲ, ಕಿವುಡಿರ್ತದ ಕಾಪಿ. ಕಿವಿ ಕೇಳಿಸೋದು ಕೆಳಗ ಕೇಳಿಸ್ಕೊಂಡು ಸತ್ತೋಯ್ತು, ಕಿವಿ ಕೇಳಿಸಲಾರ್ದು ಬರೇ ನೋಡಿ ನನಗ್ ಮೋಟಿವೇಟ್ ಮಾಡಕತ್ತಾರ, ನಾ ಜಿಗಿಬೇಕಂತೇಳಿ ಜಿಗದ್ ಮ್ಯಾಗ ಬತ್ತು. ಅದಕ್ಕೆ ಹೇಳ್ತೀನಲ್ಲ, ಒಂದೊಂದ್ಸಲ ಕಿವಿಗಳು ಕೇಳಿಸದೇ ಇರೋದು ಯಶಸ್ಸಿಗೆ ದಾರಿ. ಉದ್ದೇಶ ಇಷ್ಟೇ. ಯಾವ ಏನಂತಾನೋ ಬಿಡ್ತಾನೋ ಅದು ಇಂಪಾರ್ಟೆಂಟ್ ಅಲ್ಲ. ನನ್ನ ಲೈಫ್ನಾಗ ನಾನು ಮಾಡಬೇಕಾದ ಕೆಲಸವನ್ನ ಅಚಲವಾಗಿ ಪ್ರಯತ್ನಿಸಿದರೆ ಗುರಿ ಮುಡ್ತೇವೆ. ಯಾರೋ ಒಬ್ರು ಹೇಳ್ಯಾರ ತಿಳ್ಕೆಸಿದ್ರೆ ಅಸಹಾಯಕರಾಗಿ ಬಿದ್ದು ಹೋಗೋದಲ್ಲರಿ. ನನ್ನ ಪ್ರಯತ್ನ ಅಚಲವಾಗಿ ಇತ್ತು ಅಂದ್ರೆ ಬೆಕ್ಕಾದ ಕೂಗಲಕ್ಕ 100% ಒಂದು ದಿನ ಯಶಸ್ಸು ಕಾಣ್ತೀವಿ. ಇದರದ ತಾತ್ಪರ್ಯನೇ ಇಷ್ಟೇ ನಮ್ಮ ಜೀವನಕ್ಕ. ಅರ್ಥ ಆಯ್ತ್ರೆ? ಕಿವಿ ಕೇಳಸ ಕಪ್ಪಿ ಸತ್ತೋಯ್ತು, ಕಿವಿ ಕೇಳಲಾರ್ದು ಕಿವುಡ್ ಕಪ್ಪಿ ಏನಾಯ್ತು? ಸಕ್ಸಸ್ ಆಯ್ತು.
ಅದಕ್ಕ ನಿಮ್ ಬಗ್ಗೆ ಯಾರು ಏನ್ ಅನ್ಕೋತಾರ ಇಂಪಾರ್ಟೆಂಟ್ ಅಲ್ಲ. ನೀವು ಮಾಡಬೇಕಾದ ಕೆಲಸ ಏನಿರ್ಬೇಕು, ನಿಷ್ಠೆಯಿಂದ ಇರಬೇಕು, ಪ್ರಯತ್ನವಾಗಿರ್ಬೇಕು. ಕರೆಕ್ಟ್.